ಸರಿ ಮಾಡೋಣ, ಅಕ್ಕಿ ಬೇಡ ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ತಾನು ಹೇಳಿದಂತೆ ಕೇವಲ 4-5 ತಿಂಗಳ ಅವಧಿಯಲ್ಲಿ ತಾನು ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಡೇರಿಸಿತು. ಜೊತೆಗೆ ಅದನ್ನ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಸತ ಪ್ರಯತ್ನವನ್ನು ಕೂಡ ಮಾಡಿತ್ತು. ಈಗ ಗೃಹಲಕ್ಷ್ಮಿ ಹಣ 1 ತಿಂಗಳ ಲೇಟಾಗಿ ಬಂದರೂ ಕೂಡ ಅದು ಜನರಿಗೆ ತಲುಪ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ತಾನು ಆಡಿದ ಮಾತಿನಂತೆ ತಾನು ಕೊಟ್ಟ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸಿದೆ. ಅದರಲ್ಲಿ 2 ಮಾತಿಲ್ಲ. ಆದ್ರೆ ಇದೀಗ ಮತ್ತೊಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದೇನಂದ್ರೆ, ಗ್ಯಾರಂಟಿಗಳಿಂದ ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ, ರಸ್ತೆಯ ಗುಂಡಿ ಅಭಿವೃದ್ಧಿ ಮಾಡ್ತಾ ಇಲ್ಲ, ಸಾಲ ಕಟ್ಟಡ ಕಟ್ತಾ ಇಲ್ಲ, ಅನೇಕ ಕಾಮಗಾರಿಗಳು ಅಂದ್ರೆ ಸುಮಾರು 60-70 ಸಾವಿರ ಕೋಟಿಗಳಲ್ಲಿ ಲೆಕ್ಕಾಚಾರದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾಣಬೇಕಿತ್ತು, ಅನೇಕ ಅಭಿವೃದ್ಧಿ ಕಾಣಬೇಕಿತ್ತು, ಅದಕ್ಕೆ ಕುಂಠಿತವಾಗಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ಇದೀಗ ಕರ್ನಾಟಕ ಸರ್ಕಾರದ, ಅದರಲ್ಲೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದಂತ ಬಸವರಾಜ ರಾಯರೆಡ್ಡಿ ಅವರು, ಮಾಜಿ ಮಂತ್ರಿಗಳು ಕೂಡ ಅವರು ಈಗ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆ ಇದೀಗ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ಮುಜುಗರವನ್ನು ಕೂಡ ತಂದಿಟ್ಟಿದೆ. ಹಾಗಾದ್ರೆ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಎಂತ ಹೇಳಿಕೆಯನ್ನು ಕೊಟ್ಟರು? ಆ ಹೇಳಿಕೆಯಿಂದ ಪಕ್ಷಕ್ಕೆ ಯಾವ ತರ ಮುಜುಗರ ಆಯಿತು? ಆ ಹೇಳಿಕೆಯಿಂದ ಗ್ಯಾರಂಟಿ ಯೋಜನೆ ಬಗ್ಗೆ ಏನಾದರೂ ಅಪಸ್ವರ ಬಂದಿದ್ಯಾ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷ 2023ರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಒಂದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಉಚಿತ ಪ್ರಯಾಣ, ನಿರುದ್ಯೋಗ ಭತ್ಯೆ ಮತ್ತೆ ಕರೆಂಟ್ ಬಿಲ್, ಹೀಗೆ ಅನೇಕ 5 ಗ್ಯಾರಂಟಿಗಳನ್ನ ಕೂಡ ಘೋಷಣೆ ಮಾಡಿತು. ಅಧಿಕಾರಕ್ಕೆ ಬಂದ ನಂತರ ಕೇವಲ 5-6 ತಿಂಗಳ ಅವಧಿಯಲ್ಲಿ ತಾನು ಕೊಟ್ಟಂತ ಮಾತನ್ನ ಜನರಿಗೆ ತಲುಪಿಸಿತ್ತು. ಮತ್ತು 5 ಗ್ಯಾರಂಟಿಗಳಿಗೆ ಹಣವನ್ನು ಕೂಡ 58 ಸಾವಿರ ಕೋಟಿ, ಅಂದ್ರೆ ದಿಸ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಅಂತ ಒಂದು ದೊಡ್ಡ ಹಣವನ್ನ ಎಲ್ಲಿಂದ ಅರೇಂಜ್ ಮಾಡ್ತೇವೆ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಕೂಡಿ ಎಲ್ಲೆಲ್ಲಿಂದ ಹಣ ಕ್ರೋಢೀಕರಿಸಿ ಗ್ಯಾರಂಟಿಗೆ ಹಣವನ್ನ ಸರಿಸುಮಾರು 58 ಸಾವಿರ ಕೋಟಿ ಹಣವನ್ನ ಕ್ರೋಢೀಕರಣ ಮಾಡಿ ಗ್ಯಾರಂಟಿಗಳಿಗೆ ಒಂದು ಹಣವನ್ನ ಕೂಡಿಸಿತ್ತು. ಅದಾದ ನಂತರ ಅನೇಕ ಕಡೆ ಒಂದು ಅಪಸ್ವರ ಇದ್ದಿತ್ತು. ಅದೇನಂದ್ರೆ, ಗ್ಯಾರಂಟಿಗೆ 58 ಸಾವಿರ ಕೋಟಿ ಹಣವನ್ನು ಎತ್ತಿಟ್ರೆ ರಾಜ್ಯದ ಅಭಿವೃದ್ಧಿ ಎಲ್ಲ ಆಗಬೇಕು. ಯಾಕಂದ್ರೆ ನಿಮಗೆ ಸರಿಸುಮಾರು 4 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ರೆ ಅದು ಸರಿಸುಮಾರು 1.5 ಲಕ್ಷ ಕೋಟಿ ಪೇಮೆಂಟ್ ಆಗುತ್ತೆ, ಗೌರ್ಮೆಂಟ್ ಸ್ಯಾಲರಿ ಆಗುತ್ತೆ. ಅದರ ಜೊತೆಗೆ ಈ 58 ಸಾವಿರ ಕೋಟಿ ನಾವು ಗ್ಯಾರಂಟಿಗೆ ಹಣ ತೆಗೆದಿಟ್ರೆ ರಾಜ್ಯದ ಅಭಿವೃದ್ಧಿ ಏನಾಗಬೇಕು, ಬೇರೆ ಬೇರೆ ಕೆಲಸ ಏನಾಗಬೇಕು ಎನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು. ಅದರ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, 3-4 ವರ್ಷ ಅಭಿವೃದ್ಧಿ ನಿಂತು ಬಿಡ್ಲಿ, ಬಡವರು ಹೊಟ್ಟೆಪಾಡು, ಬಡವರು ಹೊಟ್ಟೆ ತುಂಬಾ ಊಟ ಮಾಡಲಿ, ಬಡವರಿಗೆ ಸ್ವಲ್ಪ ನೆಮ್ಮದಿ ಇರಲಿ, ಅಭಿವೃದ್ಧಿ ಕೊನೆಗೆ ಹೊಟ್ಟೆ ತುಂಬಿಕೊಂಡು ನೆಮ್ಮದಿಯಿಂದ ಇದ್ದ ನಂತರ ನಮ್ಮ ಅಭಿವೃದ್ಧಿ ಕಾರ್ಯ ಮುಂದೆ ಬರುತ್ತೆ. ಹಾಗಾಗಿ ಬಡವರು ಬೆಳಿಬೇಕು, ಬಡವರು ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಅವರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ. ಹಾಗಾಗಿ ಅಭಿವೃದ್ಧಿ ಮುಂದೆ ಮಾಡಿದ್ರೆ ಆಯ್ತು, ಅದು 2 ವರ್ಷ ಅಭಿವೃದ್ಧಿ ನಿಂತರ ಜನರಿಗೆ ಲಾಸ್ ಆಗಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಪೂರಕವೆಂಬಂತೆ ಇದೀಗ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು, ಒಳ್ಳೆ ಎಜುಕೇಷನಿಸ್ಟ್ ಅಂತ ಹೇಳ್ಬೋದು, ಒಳ್ಳೆ ಓದ್ಕೊಂಡರು, ಅವರೀಗ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೊಪ್ಪಳದ ಕುಕನೂರು ತಾಲೂಕಿನ ಒಂದು ಪ್ರೌಢಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇದೀಗ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು ಅನೇಕ ಅದರ ವಿರೋಧ ಪಕ್ಷಗಳಿಗೆ ಆಹಾರವಾಗ್ತದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಟ್ಟದ್ರಿಂದ ಅಭಿವೃದ್ಧಿ ನಿಂತೋಯ್ತು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕೂಡ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸರಿ ಮಾಡೋಣ, ಅಕ್ಕಿ ಬೇಡ ನಮ್ಗೇನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ. ನಮ್ಮ ಆರ್ಥಿಕ ಒಂದು ಇಲಾಖೆ ಅಂತ ಬಂದಾಗ ಕಂದಾಯ ಸಚಿವರಾಗಿ ಕೃಷ್ಣ ಬೈರೇಗೌಡರು ಇದ್ದಾರೆ, ಅಂದರೆ ಬ್ಯಾಟರಾಯನಪುರದ MLA ಅವರು, ಜೊತೆಗೆ ಆರ್ಥಿಕ ಸಲಹೆಗಾರರಾಗಿ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವರು ಮಾತಿನ ಮಧ್ಯೆ ಹೇಳ್ತಾರೆ, ರಾಜ್ಯದ ಆರ್ಥಿಕ ಸ್ಥಿತಿಯ ಬಗ್ಗೆ ನನಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಮಾತ್ರ ಸರಿಯಾದ ಮಾಹಿತಿ ಇದೆ ಎನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಮತ್ತು ಅದರ ಅರಿವು ಕೂಡ ನಮಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಅವರು ಹೇಳಿಕೆಯನ್ನು ಒಂದು ಗಮನಿಸೋದಾದ್ರೆ, ಅವರು ಪ್ರೌಢಶಾಲೆಯನ್ನು ಉದ್ಘಾಟನೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮಾತನಾಡ್ತಾ ಇರುವಾಗ ಒಬ್ಬ ಗ್ರಾಮಸ್ಥ ಹೇಳ್ತಾನೆ, ಸರ್ ನಮಗೆ ರಸ್ತೆ ಮಾಡಿಕೊಡಿ, ನಮ್ಮ ಊರಿಗೆ ರಸ್ತೆ ಇಲ್ಲ ಎನ್ನುವಂತ ಮಾತನ್ನ ಕೇಳಿದಾಗ
ಅದಕ್ಕೆ ತಕ್ಷಣ ಉತ್ತರ ಕೊಟ್ಟಂತ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ನಿಮ್ಗೆ ರಸ್ತೆ ಬೇಕಂದ್ರೆ ಸರ್ಕಾರದಿಂದ ಅಕ್ಕಿ ನಿಲ್ಲಿಸಬೇಕಾಗುತ್ತೆ, ಸರ್ಕಾರದಿಂದ ಕೊಡುವಂತ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕಾಗುತ್ತೆ, ಹಾಗೆಂದ ಮಾತ್ರಕ್ಕೆ ಮಾತ್ರ ನಿಮ್ಗೆ ರಸ್ತೆ ಮಾಡ್ಕೊಡ್ಲಿಕ್ಕಾಗತ್ತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ನಿಮ್ಗೆ ಗ್ಯಾರಂಟಿಗಳಿಗಾಗಿ 58,000 ಕೋಟಿಯನ್ನು ಹಣವನ್ನು ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ, ಅದು ಎಲ್ಲಿಂದೋ ತಂದು ಪ್ರಿಂಟ್ ಹಾಕಿ ಅದನ್ನು ಮಾಡ್ಲಿಕ್ಕಾಗಲ್ಲ. ಒಂದು ಯೋಜನೆಯನ್ನು ನಿಲ್ಲಿಸಿ ಆ ಯೋಜನೆಗೆ ಇಟ್ಟಂತ ಹಣವನ್ನು ನಿಮ್ಗೆ ಗ್ಯಾರಂಟಿ ಕೊಡಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ನೀರು ಬೇಕು, ನಿಮಗೆ ಗ್ರಾಮದ ರಸ್ತೆ ಬೇಕು, ನಿಮಗೆ ಅಭಿವೃದ್ಧಿ ಕಾರ್ಯ ಬೇಕಂದ್ರೆ ನಾವು ಅಕ್ಕಿಯನ್ನು ನಿಲ್ಲಿಸಬೇಕಾಗುತ್ತೆ, ನಾವು ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಬೇಕಾಗುತ್ತೆ ಅನ್ನುವಂತ ಕ್ಲಿಯರ್ ಕಟ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದ್ ವೇಳೆ ನಿಮ್ಗೆ ಸರ್ಕಾರ ಈ ರೋಡ್ ಅಭಿವೃದ್ಧಿ ಮಾಡಬೇಕಾಗುತ್ತೆ, ಅಥವಾ ರಸ್ತೆ ಅಭಿವೃದ್ಧಿ, ಶಾಲಾ ಕಟ್ಟಡಗಳ ಅಭಿವೃದ್ಧಿ ಮಾಡಬೇಕಾಗುತ್ತೆ, ಅಥವಾ ಬೇರೆ ಬೇರೆ ಕಾಮಗಾರಿಗಳಂದ್ರೆ ಅಭಿವೃದ್ಧಿ ಕಾರ್ಯವನ್ನ ಮಾಡಬೇಕಾಗುತ್ತೆ, ರಸ್ತೆ ಮಾಡಬೇಕಾಗುತ್ತೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯ ಮಾಡಬೇಕಾಗುತ್ತಂದ್ರೆ ಅದಕ್ಕೆ ಹಣ ಬೇಕಾಗುತ್ತೆ. ಹಣ ಎಲ್ಲಿಂದ ತರಬೇಕು? ಇಲ್ಲಿ ಇಟ್ಟಂತ ಹಣ ಈಗಾಗಲೇ ಗ್ಯಾರಂಟಿ ಯೋಜನೆಗೆ ಕೊಟ್ಟಾಗಿದೆ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದ್ರೆ ಆ ಹಣವನ್ನು ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಅಥವಾ ನಿಮ್ಗೆ ಗ್ರಾಮಕ್ಕೆ ರಸ್ತೆಯನ್ನ ಮಾಡ್ಕೊಡ್ಬೇಕು, ನಿಮ್ಗೆ ಯಾವ್ದು ಬೇಕು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೂಡ ಬಸವರಾಜ ರಾಯರೆಡ್ಡಿ ಹೇಳ್ತಾರೆ. ಹೀಗಾಗಿ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು, ಯಾಕಂದ್ರೆ ಅವರಿಗೆ ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ಹಣ ಮೀನ್ಸ್ ಅವರಿಗೆ ಬರುವಂತ ಟ್ಯಾಕ್ಸ್ ಮತ್ತು ನಾವು ಕಟ್ಟಬೇಕಾದಂತ ಫೀಸ್ ಎಲ್ಲರಿಗೂ ಗೊತ್ತಿರುತ್ತೆ. ಅಂದ್ರೆ ಸರ್ಕಾರ ಯಾವೆಲ್ಲ ರೀತಿಯಲ್ಲ ಫೀ ಕಟ್ಟಬೇಕಾಗತ್ತೆ, ಹಣ ಎಲ್ಲಿಂದ ಹೊಂದಾಣಿಕೆ ಮಾಡ್ಬೇಕಾಗುತ್ತೆ, ಯಾವ ಇಲಾಖೆ ಎಷ್ಟು ಹಣ ಕೊಡ್ಬೇಕಾಗುತ್ತೆ ಎಲ್ಲವೂ ಕೂಡ ಆರ್ಥಿಕ ಸಲಹೆಗಾರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೀಗ ನೇರವಾಗಿ ಕ್ಲಿಯರ್ ಕಟ್ ಆಗಿದೆ. ಸರ್ಕಾರ ಅಭಿವೃದ್ಧಿ ಕಾರ್ಯವನ್ನು ನಿಲ್ಲಿಸ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ 58-60 ಕೋಟಿ ಹಣವನ್ನು ಎಲ್ಲಿಂದೋ ತಂದ್ಕೊಳ್ಳಿಕ್ಕಾಗಲ್ಲ, ಎಲ್ಲಿಂದ ಸಾಲ ಮಾಡಿ ಬಂದ್ಕೊಂಡು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಸಾಲ ಮಾಡಿದ್ರು ಕೂಡ ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ಈಗಾಗಲೇ 1 ಲಕ್ಷ ಕೋಟಿ ರಾಜ್ಯದ ಮೇಲೆ ಸಾಲ ಇದೆ, ಬೇರೆ ಬೇರೆ ಕಡೆಯಿಂದ ಸಾಲ ತಂದು 1 ಲಕ್ಷ ಕೋಟಿ ಸಾಲ ಇದೆ. 3 ಲಕ್ಷ ಕೋಟಿ ನಮ್ಮ ಟ್ಯಾಕ್ಸ್ ಮೂಲಕ ಬಂದ್ರೆ 1 ಲಕ್ಷ ಕೋಟಿ ನಾವು ಸಾಲ ತಂದಿದೆ. ಹಾಗಾಗಿ ನಮ್ಮ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಇದೆ, 4 ಲಕ್ಷ ಕೋಟಿ 9,000 ಹೀಗೆ ಸಮಥಿಂಗ್ ಇದೆ. ಹಾಗಾಗಿ 58,000 ಕೋಟಿ ಆಗುವಂತ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದನ್ನ ನಾವು ಡೆವಲಪ್ಮೆಂಟ್ ಅನ್ನು ನಿಲ್ಲಿಸಿ ರಸ್ತೆ ಕಾಮಗಾರಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೇವೆ. ಒಂದು 16,000 ಕೋಟಿ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕಾಗಲ್ಲ. ಆ ಕಾರ್ಯದ ಹಣವನ್ನ, ಆ ಅಭಿವೃದ್ಧಿ ಹಣವನ್ನು ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ಎನ್ನುವಂತ ಸ್ಪಷ್ಟ ನುಡಿಯನ್ನ ಇದೀಗ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೊಪ್ಪಳದ ಕುಕನೂರು ತಾಲೂಕಿನಲ್ಲಿ ಕೊಟ್ಟಂತ ಹೇಳಿಕೆ ಇದೀಗ ವೈರಲ್ ಆಗ್ತಿದೆ. ಜೊತೆಗೆ ಅನೇಕ ಮಾಧ್ಯಮಗಳಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಅದು ಆ ಸ್ಟೇಟ್ಮೆಂಟ್ ಇದೀಗ ಪ್ರಸಾರ ಆಗ್ತಿದೆ. ಹಾಗಾಗಿ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಹೇಳಿಕೆಗೆ ಮತ್ತೆ ಯಾವೆಲ್ಲ ತರದ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯವಾಗಿ ಸಿದ್ದರಾಮಯ್ಯನವರು ಯಾವ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. 4-5 ತಿಂಗಳ ಹಿಂದೆ ಬೆಳಗಾಮಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಬರಮನಿ ಅವರಿಗೆ ಕೈ ಎತ್ತಿದಂತ ಪ್ರಕರಣವನ್ನು ಕೇಳಿದಾಗ ಇಲ್ಲಿ ನಾನು ಕೈ ಎತ್ತಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಂತ ಮುಖ್ಯಮಂತ್ರಿ ಅವರು ಇದೀಗ ಬಸವರಾಜ ರಾಯರೆಡ್ಡಿ ಕೊಟ್ಟಿರಬೇಕಂತ ಹೇಳಿಕೆ ಇದೆಯಲ್ಲ, ನಿಮ್ಗೆ ನೀರು ಬೇಕೋ ಅಥವಾ ರಸ್ತೆ ಬೇಕೋ ಅಥವಾ ಅಕ್ಕಿ ಬೇಕಂದ್ರೆ ನಾವು ನಿಮ್ಗೆ ಗ್ರಾಮಕ್ಕೆ ರಸ್ತೆ ಬೇಕಂದ್ರೆ ನಾವು ಅಕ್ಕಿಯನ್ನು ನಿಲ್ಲಿಸಬೇಕಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಸಿದ್ದರಾಮಯ್ಯನವರು ಯಾವ ತರ ಡಿಪೆಂಡ್ ಮಾಡ್ಕೋತಾರೆ ಅನ್ನೋದು ಕೂಡ ಇದೀಗ ಕಾಲವೇ ಉತ್ತರ ಕೊಡಬೇಕಾಗಿದೆ. ಏನೇ ಆಗಲಿ ಒಂದೊಂದೇ ರೀತಿಯಲ್ಲಿ ಸರ್ಕಾರ ತನಗೆ ಮುಜುಗರ ಮಾಡಿಕೊಳ್ಳುವಂತ ಒಂದೊಂದು ಹೇಳಿಕೆಯನ್ನು ಕೊಟ್ಟು ಸರ್ಕಾರಕ್ಕೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಅದಕ್ಕೆ ತಲುಪಬೇಕಾದ ಬೆಲೆಗೆ ತಾನೇ ಒಂದು ಕುಂದನ್ನ, ಒಂದು ಕೆಟ್ಟ ಹೆಸರನ್ನು ತಂದುಕೊಳ್ತಿದೆ. ಅದರ ಮುಂದುವರಿದ ಭಾಗವಾಗಿ ಇದೀಗ ರಾಜ್ಯ ಸರ್ಕಾರದ ಒಂದು ಉನ್ನತ ಇಲಾಖೆಯಲ್ಲಿರುವಂತಹ ಆರ್ಥಿಕ ಸಲಹೆಗಾರರಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಇದೀಗ ಎಲ್ಲರ ಕುತೂಹಲಕ್ಕೆ, ಎಲ್ಲರ ವಿರೋಧಕ್ಕೆ, ಎಲ್ಲರ ಮೆಚ್ಚುಗೆ ಪಾತ್ರವಾಗುತ್ತೆ. ಯಾಕಂದ್ರೆ ಮೆಚ್ಚುಗೆ ಪಾತ್ರವಾಗುತ್ತೆ ಅಂದ್ರೆ ಅದು ವಿರೋಧ ಪಕ್ಷದವರ ಮೆಚ್ಚುಗೆ ಪಾತ್ರವಾಗುತ್ತೆ. ವಿರೋಧ ಅಂದ್ರೆ ಅದು ಅಪಸ್ವರ ಎಲ್ಲಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪಸ್ವರ ಆಗುತ್ತೆ. HK ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ ಅವರು ಏನೆಲ್ಲೋ ಸ್ಟೇಟ್ಮೆಂಟ್ ಕೊಟ್ಟು ತಿಳಿಸ್ಲಿಕ್ಕೆ ಹೋಗ್ತಾರೆ. ಮೊನ್ನೆ ಸರ್ವೆ ಆದವು ಕೂಡ SC/ST ಸರ್ವೆ ಆದವರು ಕೂಡ HC ಮಹದೇವಪ್ಪ ಅವರು ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಏನಿರ್ಬೋದು, ಆನ್ಲೈನ್ ಮಾಡ್ಕೊಳ್ಳಿ ಎನ್ನುವಂತ ಒಂದು ಉಡಾಪಿ ಮಾತಿದಿಲ್ಲ, ಅದು ಕೂಡ ರಾಜ್ಯದ ಜನರಿಗೆ ಆಕ್ರೋಶವನ್ನು ತರಿಸುತ್ತೆ. ಹಾಗಾಗಿ ಈ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆ ಕೊಟ್ಟಂತ ಹೇಳಿಕೆ, ಸ್ಪಷ್ಟವಾದ ಹೇಳಿಕೆಯ ಬಗ್ಗೆ ಮಹದೇವಪ್ಪ ಅವರು ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ತರ ಡಿಪೆಂಡ್ ಮಾಡ್ಕೋತಾರೆ, DK ಶಿವಕುಮಾರ್ ಅವರು ಅದನ್ನ ಯಾವ ತರ ಬಿಂಬಿಸ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.